ಅದ್ಯಾಕೋ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು ಉಪಯೋಗಕ್ಕಿಂತ ದುರುಪಯೋಗ ಆಗ್ತಾ ಇರೋದೇ ಜಾಸ್ತಿ ಆಗ್ತಿದೆ. ಅದರಲ್ಲೂ ಜನಪ್ರತಿನಿಧಿಗಳ ಆರೋಪ ಪ್ರತ್ಯಾರೋಪಕ್ಕೆ ಪ್ರಮುಖ ವೇದಿಕೆಯಾಗ್ತಿದೆ. ಇದಕ್ಕೆ ಸಾಕ್ಷಿ ಮೈಸೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಫೇಸ್ಬುಕ್ ಫೈಟ್. ಅವ್ರ ಕಸದ ಬಗ್ಗೆ ಅಧ್ಯಕ್ಷರು ಕಾರ್ಯಸಾಧನೆ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ಆಯಮ್ಮ ಫೇಸ್ಬುಕ್ ಅಲ್ಲಿ ಕಮೆಂಟ್ಸ್ ಕೊಟ್ಟಿದ್ರು. ಅಧ್ಯಕ್ಷರು ಹಣ ಸಾಧಿಸೋದೇ ಒಂದು ಮುಖ್ಯ ಗುರಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಕಮೆಂಟ್ಸ್. ನೋಡಿ ಸ್ವಾಮಿ, ನನ್ ಮನ್ಸಿಗೆ ಬಹಳ ಗಾಸಿ ಆಗೈತೆ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಇವರು 5 ಜನ ರೊಚ್ಚಿಗೇಳಲು ಕಾರಣ ಈ ಫೇಸ್ಬುಕ್ ಕಮೆಂಟ್. ಅಧ್ಯಕ್ಷರಿಗೆ ಕೆಲಸ ಮಾಡೋಕ್ಕಿಂತ ದುಡ್ಡು ಮಾಡುವುದೇ ಕೆಲಸ. ಅವರ ಟಾರ್ಗೆಟ್ ಮುಟ್ಬೇಕಲ್ವಾ? ಅದಕ್ಕೆ ಟಾರ್ಗೆಟ್ ಕಡೆ ಗಮನ ಅಂತ ಫೇಸ್ಬುಕ್ ನಲ್ಲಿ ಕಮೆಂಟ್ ಹಾಕಿರೋದು ಬೇರೆ ಯಾರೂ ಅಲ್ಲ, ಮೈಸೂರು ಶ್ರೀರಾಮ್ಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಉಷಾ. ಎಸ್, ಅಧ್ಯಕ್ಷೆ ಚೂಡಾಮಣಿ ವಿರುದ್ಧ ನೇರವಾಗಿ ಉಷಾ ಕಮೆಂಟ್ ಮಾಡಿದ್ದಾರೆ. ಇನ್ನು ಚೂಡಾಮಣಿ ಸಹ ಕಮೆಂಟ್ ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಬೇರೆಯವರ ತಟ್ಟೆಯಲ್ಲಿ ರ್ಯಾಟ್ ಹುಡ್ಕೋ ಬದಲು ನಿನ್ ತಟ್ಟೆಯಲ್ಲಿರೋ ಹೆಗ್ಣ ತೆಗಿ ಫಸ್ಟ್ ಅಂತ ತೆರೆಗೆಟ್ಟು ನೀಡಿದ್ದು ಇದೀಗ ಈ ಫೇಸ್ಬುಕ್ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಅವ್ರ ಕಸದ ಬಗ್ಗೆ ಅಧ್ಯಕ್ಷರು ಕಾರ್ಯಸಾಧನೆ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ಅದಕ್ಕೆ ಉಷಾ ನಮ್ಮ ಪಂಚಾಯಿತಿ ಉಪಾಧ್ಯಕ್ಷರೇ ಆಯಮ್ಮ ಫೇಸ್ಬುಕ್ ಅಲ್ಲಿ ಕಮೆಂಟ್ಸ್ ಕೊಟ್ಟಿದ್ರು. ಏನಂತ ಹೇಳಿದ್ರೆ ಅಂತಂದ್ರೆ ಅಧ್ಯಕ್ಷರು ಹಣ ಸಾಧಿಸೋದೇ ಒಂದು ಮುಖ್ಯ ಗುರಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಕಮೆಂಟ್ಸ್ ಕೊಟ್ಟಿದ್ರು. ಸರಿ, ಆಮೇಲೆ ನನಗೂ ತುಂಬ ಬೇಜಾರಾಯಿತು. ಇದು ಎಲ್ಲ ಫೇಸ್ಬುಕ್ಕಲ್ಲೂ ಲಕ್ಷಾಂತರ ಜನ ವೀಕ್ಷಣೆ ಮಾಡೋವಂಥ ಅಂತರ್ಜಾಲದಲ್ಲಿ ಇವರು ಈ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ತಡೆಯೋಕ್ಕಾಗಲಿಲ್ಲ. ಮತ್ತೆ ಎಲ್ಲ ಮಾನ ಮರ್ಯಾದೆ ಪ್ರಶ್ನೆ ಇಟ್ಕೊಂಡು ನಾವೇನೋ ವ್ಯವಹಾರ ಮಾಡಿದ್ರೆ ಈ ರೀತಿ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಉಪಾಧ್ಯಕ್ಷೆ ಉಷಾ ವಿರುದ್ಧ ಅಧ್ಯಕ್ಷೆ ಚೂಡಾಮಣಿ ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಉಷಾರವರು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಆರೋಪ ಮಾಡಿ ನನ್ನ ತೇಜೋವಧೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಈ ಬಗ್ಗೆ ದೂರವಾಣಿ ಮುಖಾಂತರ ಪ್ರತಿಕ್ರಿಯೆ ನೀಡಿರುವ ಉಪಾಧ್ಯಕ್ಷೆ ಉಷಾ ಈ ವಿಚಾರವನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈ ವಿಚಾರವಾಗಿ ನಾನು ಅಧ್ಯಕ್ಷೆ ಚೂಡಾಮಣಿ ಅವರ ಬಳಿ ಮಾತನಾಡಿದ್ದೇನೆ. ಅವರ ಬಳಿ ಕ್ಷಮೆ ಸಹ ಯಾಚಿಸಿದ್ದೇನೆ. ಈ ಘಟನೆ ನಡೀಬಾರ್ದಾಗಿತ್ತು, ಈಗ ಆಗಿದ್ದು ಆಗಿದೆ. ಇದನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ತೇವೆ. ಇನ್ನು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಮೈಸೂರು ಗ್ರಾಮಾಂತರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಫೇಸ್ಬುಕ್ನಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರೆರ ಚಾಟ ಶುರು ಮಾಡಿದ್ದು ಸಾರ್ವಜನಿಕರಿಗೆ ಪುಕ್ಕಟೆ ಮನರಂಜನೆ ಸಿಕ್ಕಿದೆ. ರಾಮ್, TV9 ಮೈಸೂರು.